ಅಲ್ಲ ಸಾವಿತ್ರಿ, ನೀನೇನೋ ಆ ಹುಡುಗನನ್ನ ಮನೆ ಅಳಿಯ ಮಾಡ್ಕೋಬೇಕು ಅಂತಿದೀಯ. ಮಗಳ ಅಭಿಪ್ರಾಯನೂ ಒಂದ್ಸಲ ಕೇಳು. ಈಗ ಮನೆಗೆ ಬರ್ತಾಳಲ್ಲ, ನೀನೇ ಅವಳ ಜೊತೆ ಮಾತಾಡು ಅಂತಾರೆ ರಾಯರು. ಮನೆಗೆ ಬಂದ ಮಗಳನ್ನು ಸಾವಿತ್ರಮ್ಮ ದಿಟ್ಟಿಸಿ ನೋಡಿದ್ರು. ಅವಳ ಕಣ್ಣುಗಳು ಆಯಾಸ ನಿದ್ರೆಯಿಂದ ಭಾರವಾಗಿದ್ವು. ತನ್ನ ಮನಸ್ಸಿನಲ್ಲಿರುವ ವಿಷಯವನ್ನ ಕೇಳಿ ಬಿಡ್ಲೆ ಅಂದುಕೊಂಡ್ರು. ಅವಳ ನಿದ್ದೆ ಕಣ್ಣನ್ನು ನೋಡಿ ನಾಳೆ ಕೇಳಿದ್ರಾಯ್ತು ಅನ್ಕೊಂಡ್ರು. ಗಿಡಗಳಿಗೆ ಗೊಬ್ಬರ ಹಾಕೋಕೆ ಹೇಳಿದ್ದೆ, ಹಾಕಿದ್ರೋ ಇಲ್ವೋ ತಿಳಿಲಿಲ್ಲ ಎಂದು ಅನು ತಾಯಿಯ ಕಡೆ ನೋಡಿ ಹೇಳಿದ್ಲು. ತಮ್ಮ ಯೋಚನೆಗೂ ಅವಳ ಯೋಚನೆಗೂ ಇಷ್ಟು ಅಜಗಜಾಂತರ. ಹೋಗಿ ಮಲಗುಕೋ ಅನು. ಅನು ತಲೆಯಲ್ಲಿ ಮುಡಿದಿದ್ದ ಹೂವನ್ನು ತೆಗೆಯಲು ಹೊರಟ್ಲು. ಅವಳು ಹೂವನ್ನು ತೆಗೆಯಲು ಹಿಂಸೆ ಪಡ್ತಿರೋದನ್ನ ನೋಡಿ ಸಾವಿತ್ರಮ್ಮ, ಬಾ ಇಲ್ಲಿ ಅನು, ನಾನ್ ತೆಗಿತೀನಿ, ನೀನು ತೆಗೆಯೋಕ್ ಹೋಗಿ ಒಂದು ಹಿಡಿ ಕೂದಲನ್ನೇ ಕಿತ್ತಾಕ್ಬಿಡ್ತೀಯ. ಅವಳ ಕೂದಲಿನಿಂದ ಹೂವನ್ನು ನಯವಾಗಿ ಬಿಡಿಸಿದ್ರು. ಮಾರನೆಯ ದಿನ ರಾತ್ರಿ ಊಟವಾದ ಮೇಲೆ ಅಪ್ಪ ಅಮ್ಮ ಮಗಳು ಮೂವರು ಮಹಡಿಯ ಮೇಲೆ ಬೆಳದಿಂಗಳ ರಾತ್ರಿಯಲ್ಲಿ ಕುರ್ಚಿಗಳನ್ನು ಹಾಕಿ ಕುಳಿತುಕೊಂಡ್ರು. ಅನು ತೋಟದ ವಿಚಾರವನ್ನೇ ಹೇಳ್ತಾ ಇದ್ಲು. ಆದ್ರೆ ರಾಯರು ಮತ್ತು ಸಾವಿತ್ರಮ್ಮ ಬೇರೆ ಯಾವುದೋ ಯೋಚನೆಯಲ್ಲಿ ಮಗ್ನರಾಗಿದ್ದಂತೆ ಕಾಣ್ತು. ಅಲ್ಲ ಅನು, ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಹೇಗಿರ್ತೀಯ? ನಿನ್ನ ಗಂಡನಿಗೆ ಯಾವ ಪಟ್ಟಣದಲ್ಲಿ ಕೆಲಸವಿರುತ್ತೋ ಏನೋ? ಅನು ಮೊದಲ ಬಾರಿಗೆ ತನ್ನ ಮದುವೆಯ ವಿಚಾರವನ್ನು ಕೇಳಿದ್ಲು. ನಾನು ಮದುವೆಯಾಗಿ ಹೋದರೆ ನಿಮ್ಮನ್ನು ಯಾರು ನೋಡ್ಕೊಳ್ತಾರೆ? ನಾನಿಲ್ಲೇ ಇರ್ತೀನಿ. ಕೇಳಿದ್ರ ನಿಮ್ಮ ಮಗಳ ಮಾತನ್ನ? ಇರೋದು ಒಬ್ಬಳೇ ಮಗಳು, ಅವಳು ಸನ್ಯಾಸಿಯಾಗಿ ಉಳಿತಾಳಂತೆ. ರಾಯರು ಮೃದುವಾಗಿ ನಕ್ಕು, ಇವಳು ಸನ್ಯಾಸಿ ಆಗೋಕೆನಾ ನಾವು ಇಷ್ಟು ಕಷ್ಟಪಟ್ಟು ತೋಟ ಕಟ್ಕೊಂಡು ಕೂಲಿ ಆಳುಗಳ ಜೊತೆ ಹೊಡೆದಾಡ್ಕೊಂಡು ಬದುಕು ಸಾಗಿಸ್ತಾ ಇರೋದು? ನಮಗೆ ಒಂದು ಜೋಪಡಿ ಆದರೆ ಸಾಕು ಅಂದರು. ಹಾಗಾದರೆ ಅಪ್ಪ ನನಗಾಗಿ ಇಷ್ಟೆಲ್ಲ ಆಸ್ತಿ ಮಾಡಿಕೊಂಡು ಒದ್ದಾಡ್ತಿದ್ದಾರೇನು? ನನಗೆ ಇದುವರೆಗೆ ಈ ಯೋಚನೆಯೇ ಬಂದಿರಲಿಲ್ಲ. ನಿಜ, ಅವರು ಯಾರಿಗೆ ತಾನೇ ಹಣವನ್ನು ಕೂಡಿಡಬೇಕು? ಕೇವಲ ತಮಗಾಗಿ ಮಾತ್ರನಾ? ಛೆಛೆ, ಇರಲಾರ್ದು. ಅವರ ಆಲೋಚನೆ ಬಹಳ ದೂರದವರೆಗೆ ಹೋಗಿದೆ. ತನಗಾಗಿ, ತನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಅಂದ್ಕೊಳ್ತಾಳೆ. ನನಗೆ ಈಗಾಗಲೇ ಮದುವೆ ಮಾಡಿಕೊಳ್ಳುವಷ್ಟು ವಯಸ್ಸಾಗಿದೆ. ನಿಂಗಯ್ಯನ ಹೆಗಲ ಮೇಲೆ ಕುಳಿತು ಸವಾರಿ ಮಾಡುತ್ತಾ ತೋಟದಲ್ಲಿ ತಿರುಗಾಡ್ತಾ ಇದ್ದಿದ್ದು ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆದರೆ ಈಗಲೇ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅವರಿನ್ನೂ ಓದಬೇಕು ಅಂತಿದ್ದಾರಲ್ಲ, ನಾನು ಈಗಲೇ ಬೇರೆ ಹುಡುಗನ ಹೇಗೆ ಮದುವೆ ಆಗಲಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಅನು, ನಾನು ಈಗಲೇ ಮದುವೆ ಮಾಡ್ಕೊಳ್ಳಲ್ಲ ಅಂತಾಳೆ. ಮುದುಕಿ ಆದಮೇಲೆ ಮದುವೆ ಮಾಡ್ಕೊಳ್ತೀಯಾ? ಸಾವಿತ್ರಮ್ಮ ಕೇಳ್ತಾರೆ. ರಾಯರು ನಡುವೆ ಬಾಯಿ ಹಾಕಿ ಹೇಳಿದ್ರು, ನೋಡಮ್ಮ ಅನು, ಈಗ ನಿನಗೆ ಮದುವೆಯ ವಯಸ್ಸು ಆಗಿದೆ. ಮದುವೆಯ ಮಾತು ಯಾಕೆ ಬಂತಂದರೆ, ನಾವು ನಿನಗಾಗಿ ಒಂದು ವರನನ್ನು ಹುಡುಕಿದ್ದೇವೆ. ನಮಗೇನೋ ಹುಡುಗ ಒಪ್ಪಿಗೆ ಆಗಿದ್ದಾನೆ. ನೀನು ಒಪ್ಪಿದ್ರೆ ಮದುವೆಗೆ ಸಿದ್ಧತೆ ಮಾಡೋಣ ಅಂತ ಕೇಳ್ತಾ ಇದ್ದೀವಿ. ನೀನು ಒಪ್ಪಿಗೆ ಕೊಟ್ಟರೆ ಹುಡುಗನ ಮನೆಯಲ್ಲಿ ಮಾತನಾಡ್ತೀವಿ. ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಮನೆಗೆ ಬಂದಿದ್ದಾನಲ್ಲ ರಾಘವ, ಅವನೇ. ಅನು ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು. ರಾಘವನ ಚೆಲುವಾದ ಮುಖ ಬೆಳದಿಂಗಳಲ್ಲಿ ತೇಲಿಕೊಂಡು ಅವಳ ಬಳಿಗೆ ಬಂದಂತಾಯಿತು. ಇಲ್ಲಿಯ ತನಕ ಪುರುಷರೆಂದರೆ ವಿಮುಖವಾಗಿಯೇ ಇರುತ್ತಿದ್ದ ಮನಸ್ಸು ರಾಘವನನ್ನ ನೋಡಿದ ದಿನದಿಂದ ವೇಗವಾಗಿ ಮಿಡಿದಿತ್ತು. ಮಧುರ ಯೋಚನೆಗಳಿಂದ ಬಹುದೂರವಿದ್ದ ಮನಸ್ಸು ರಾಘವನ ಸಾಮೀಪ್ಯದಿಂದ ಪುಲಕಿತವಾಗಿತ್ತು. ಆ ದಿನ ತೋಟದಲ್ಲಿ ರಾಘವ್ ತಿರುಗಾಡುತ್ತಾ ಇದ್ದಾಗ ಅವನ ಶುಭ್ರ ಹಣೆಯಲ್ಲಿ ಕಪ್ಪು ಮೋಡದಂತೆ ಕವಿದು ಬಂದಿದ್ದ ಮುಂಗುರುಳನ್ನು ಹಿಂದಕ್ಕೆ ತಳ್ಳುವ ಆಸೆಯಾಗಿತ್ತು ಅನುಗೆ. ದಿಬ್ಬವೊಂದನ್ನು ಏರಿ ಆಯಾಸಗೊಂಡಿದ್ದಾಗ ತನ್ನ ಬಳಿಯೇ ನಿಂತಿದ್ದ ರಾಘವನನ್ನು ಹೊರಗೆ ನಿಲ್ಲುವ ಆಸೆಯಾಗಿತ್ತು ಅವಳಿಗೆ. ಅವಳ ಮನಸ್ಸು ಅಲ್ಲಿಂದ ಮುಂದೆ ಹೋಗಿರಲಿಲ್ಲ. ಮಧುರ ಭಾವನೆಗಳಿಂದ ಅವಳ ಹೃದಯ ಮೃದುವಾಗಿತ್ತು. ಮಾತನಾಡದೆ ತಲೆ ತಗ್ಗಿಸಿ ಕುಳಿತಿದ್ದ ಮಗಳನ್ನು ತಾಯಿ ತಂದೆ ನೋಡಿದ್ರು. ಏನು ಹೇಳ್ತೀಯ ಅನು? ಅಮ್ಮ, ನನ್ನ ಒಪ್ಪಿಗೆ ಸಿಕ್ಕಿದ್ರೆ ಸಾಕೆ, ನೀವು ಅವರನ್ನು ಕೇಳಬೇಕು. ಮೊದಲು ನಿನ್ನ ಒಪ್ಪಿಗೆ ಪಡೆದು ಆಮೇಲೆ ಮುಂದಿನ ಯತ್ನ ಮಾಡೋಣ ಅಂತ ಇದ್ದೀವಿ ಅಂದರು ರಾಯರು. ಸರಿ, ಹಾಗೆ ಮಾಡಿ, ನಾನಿನ್ನು ಮಲ್ಕೊಳ್ತೀನಿ ಎನ್ನುತ್ತಾ ಅನು ತನ್ನ ರೂಮಿನ ಕಡೆಗೆ ಹೋದ್ಲು. ಆದರೆ ಹಾಸಿಗೆ ಮೇಲೆ ಮಲಗಿ ಎಷ್ಟು ಹೊತ್ತಾದರೂ ಅವಳಿಗೆ ನಿದ್ರೆ ಬರಲಿಲ್ಲ. ಮದುವೆಯ ಪ್ರಶ್ನೆ ಅವಳ ನಿದ್ರೆಯನ್ನು ದೂರ ಮಾಡಿತ್ತು. ರಾಘವನ ಮೋಹಗೊಳಿಸುವ ಸ್ವರೂಪ ಅವಳ ಕಣ್ಣುಗಳಿಗೆ ತುಂಬ ಹಿತವನ್ನುಂಟು ಮಾಡಿತು. ತೋಟಗಳಲ್ಲಿ ಅವನೊಡನೆ ತಿರುಗಾಡುವಾಗ ಅವನ ಮೇಲೆ ನಾಟಿದ್ದ ಕಣ್ಣುಗಳನ್ನು ಮತ್ತೊಂದು ಕಡೆ ತಿರುಗಿಸಲು ಅನುಗೆ ಬಹಳ ಕಷ್ಟವಾಗ್ತಿತ್ತು. ರಾಘವ್ ಮದುವೆಗೆ ಒಪ್ಪದಿದ್ರೆ
ಎನ್ನುವ ಆತಂಕ ಇವಳಿಗೆ ಶುರುವಾಯಿತು. ಅವರನ್ನೇ ಪತಿಯಾಗಿ ಪಡೆದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತಾ? ಅಷ್ಟೊಂದು ಸುಂದರ ಯುವಕನಿಗೆ ನಾನು ಸರಿಯಾದ ಜೋಡಿನ? ನಿಜವಾಗಿ ಹೇಳಬೇಕಂದ್ರೆ ಸಾವಿತ್ರಮ್ಮ ಅವರು ಆ ದಿನ ರಾತ್ರಿ ಅನು ಮದುವೆಯ ವಿಚಾರವನ್ನು ಪ್ರಸ್ತಾಪಿಸ್ತಿರುವಾಗ ಆ ವಿಚಾರವನ್ನು ಅನು ಕೇಳಿಸ್ಕೊಂಡಿರ್ತಾಳೆ. ರಾಘವ್ನ ಕಡೆಗೆ ಆಕರ್ಷಿತಳಾಗಿದ್ದೇನೋ ನಿಜ, ಆದರೆ ಇದೇ ನಿಜವಾದ ಪ್ರೀತಿನ ಎಂಬ ಗೊಂದಲ ಅನುಗೆ ಇರುತ್ತೆ. ಬಂದ ಕೆಲವೇ ದಿನಗಳಲ್ಲಿ ಆತನ ಮೇಲೆ ಆದ ಪ್ರೀತಿ ನಿಜವೇ, ಇಲ್ಲ ಅದು ಕೇವಲ ಆಕರ್ಷಣೆಯೇ? ಒಟ್ಟಿನಲ್ಲಿ ನಾನು ಅವರನ್ನು ಮದುವೆ ಆದರೆ ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ, ಅದಷ್ಟೇ ನನಗೆ ಮುಖ್ಯ ಅಂದ್ಕೊಳ್ತಾಳೆ ಅನು. ಅನು ಯೋಚನೆಯ ಲಹರಿಯಲ್ಲೇ ಮುಳುಗಿರ್ತಾಳೆ. ಅನು ಎಂದು ಶಬ್ದ ಬರುತ್ತೆ. ರಾಯರು ಬಾಗಿಲ ಬಳಿ ನಿಂತಿರ್ತಾರೆ. ಅಪ್ಪ ಬನ್ನಿ. ಅನು, ನಾನೊಂದು ನಿಜ ಹೇಳಾ? ಹೇಳಿ ಅಪ್ಪ. ನಿಜವಾಗಿ ಹೇಳಬೇಕಂದ್ರೆ ನಾನು ಅವನನ್ನು ಒಪ್ಕೊಂಡಿರಲಿಲ್ಲ. ಈ ಆಲೋಚನೆಯೆಲ್ಲ ನಿನ್ನ ತಾಯಿದು. ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಅನು ಆಶ್ಚರ್ಯದಿಂದ ಹುಬ್ಬೆತ್ತಿ ಯಾಕೆ ಎಂದಳು. ನನಗೆ ಕಾರಣ ಗೊತ್ತಿಲ್ಲ, ಆದರೆ ಮುಂದೆ ನೀನು ಸುಖವಾಗಿರೋದಷ್ಟೇ ನನಗೆ ಮುಖ್ಯ. ನೀನಾಗಿ ಅವನನ್ನು ಮೆಚ್ಚಿ ಒಪ್ಕೊಂಡ್ರೆ ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಆದರೆ ನೀನು ಅವನನ್ನು ಮದುವೆ ಮಾಡಿಕೋ ಅಂತ ನಾವು ಹೇಳಿದ್ವಿ ಅಂತ ಮದುವೆ ಆಗೋದು ನನಗಿಷ್ಟ ಇಲ್ಲ. ಎಲ್ಲವನ್ನು ನನಗೆ ಬಿಟ್ಟರೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ಅಪ್ಪ. ಚೆನ್ನಾಗಿ ಯೋಚನೆ ಮಾಡು ಅನು. ಕೆಲವರನ್ನು ಮೊದಲ ನೋಟಕ್ಕೆ ಇಷ್ಟಪಡ್ತೀವಿ, ಮತ್ತೆ ಕೆಲವರನ್ನು ಮೊದಲ ನೋಟಕ್ಕೆ ಇಷ್ಟಪಡೋದಿಲ್ಲ. ಅವರು ಮೊದಲ ನೋಟಕ್ಕೆ ಇಷ್ಟವಾದ ಮಾತ್ರಕ್ಕೆ ಅವರ ಗುಣಗಳೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಅಲ್ಲೇ ನಿಂತಿದ್ದ ಸಾವಿತ್ರಮ್ಮ ಹೇಳಿದ್ರು, ಹುಡುಗ ಮನ್ಮಥನ ಹಾಗಿದ್ದಾನೆ. ನನ್ನ ಮಗಳು ಒಪ್ಕೊಳ್ದೆ ಇನ್ನೇನು ಮಾಡ್ತಾಳೆ? ಒಪ್ಕೊಂಡೇ ಒಪ್ಕೊಳ್ತಾಳೆ. ವಿದ್ಯಾವಂತ, ಒಳ್ಳೆ ಕೆಲಸ ಕೂಡ ಪಟ್ಕೊಳ್ತಾರೆ. ನೀವು ಕೂಡ ಯಾಕೆ ಒಪ್ಕೊಳ್ಬಾರ್ದು? ನಾನು ನಿಮ್ಮ ಹಿಂದೆನೇ ಬಂದಿದ್ದೆ, ಹೀಗೆ ಏನಾದರೂ ಹೇಳಿ ನಿಮ್ಮ ಮಗಳ ತಲೆ ಕೆಡಿಸ್ತೀರಾ ಅಂತ. ಅನು, ನೀನು ಅಪ್ಪನ ಮಾತಿಗೆ ಹೆಚ್ಚು ಯೋಚನೆ ಮಾಡಬೇಡ. ಆ ಹುಡುಗನ್ನ ಮದುವೆ ಮಾಡ್ಕೊ, ನೀನು ಸುಖವಾಗಿರ್ತೀಯ. ಇತ್ತ ಪ್ರೇಮ್ ರಾಘವ್ನ ಬಳಿ ಬಂದು, ರಾಘವ್, ನಿನ್ನ ಜೊತೆ ಒಂದೆರಡು ಮಾತಾಡಬೇಕು ಕಣೋ. ಇದೇನಿದು ಹೊಸದಾಗಿ ಕೇಳ್ತಿದ್ಯಾ? ನನ್ನ ಜೊತೆ ಮಾತಾಡೋಕ್ಕೆ ನಿನಗೆ ಪರ್ಮಿಷನ್ ಬೇಕಾ? ಅಲ್ಲ ರಾಘವ್, ಆ ಅನುನ ನೋಡಿದ್ರೆ ನಿನಗೆ ಏನು ಅನಿಸುತ್ತೆ? ಯಾಕೆ ಹೀಗೆ ಕೇಳ್ತಿದ್ಯಾ? ಅವಳನ್ನು ನೋಡಿ ನನಗೇನು ಅನ್ನಿಸ್ಬೇಕೋ? ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಳ್ಳೆ ಗುಣಗಳಿದೆ. ಅವರಪ್ಪನೋ ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾರೆ. ಅವಳನ್ನು ಮದುವೆ ಆಗೋ ಹುಡುಗ ತುಂಬಾ ಲಕ್ಕಿ. ಆ ಲಕ್ಕಿ ಪರ್ಸನ್ ನೀನೇ ಯಾಕಾಗಿರಬಾರ್ದು? ಇದೇನಿದು ಪ್ರೇಮ್, ಹೀಗೆ ಕೇಳ್ತಿದೀಯಾ? ಯಾವಾಗ ನೋಡಿದರೂ ಕತ್ತಿ ಹಿಡ್ಕೊಂಡು ತಿರ್ಗಾಡ್ತಿರ್ತಾಳೆ ಅವಳು. ನಾನು ನೋಡಿದರೆ ಫಾರಿನ್ಗೆ ಹೋಗಿ ಅಲ್ಲೇ ಸೆಟ್ಲಾಗಬೇಕು ಅಂದ್ಕೊಂಡಿದ್ದೀನಿ. ನನಗೂ ಅವಳಿಗೂ ಸ್ವಲ್ಪ ಕೂಡ ಮ್ಯಾಚ್ ಆಗಲ್ಲ ಕಣೋ. ಅನು ತುಂಬ ಒಳ್ಳೆ ಹುಡುಗಿ. ನಿನ್ನ ಬಗ್ಗೆ ಅವರ ತಾಯಿಗೆ ಒಳ್ಳೆ ಅಭಿಪ್ರಾಯ ಇದೆ. ಅನುಗೂ ಕೂಡ ನಿನ್ನ ಮೇಲೆ ಮನಸ್ಸಿದ್ದ ಹಾಗೆ ಇದೆ. ಅವಳನ್ನು ಮದುವೆ ಮಾಡಿಕೊಂಡ್ರೆ ನಿನ್ನ ಜೀವನ ಸೆಟಲ್ ಆಗುತ್ತೆ ಕಣೋ. ನೀನು ಕೂಡ ಒಳ್ಳೆ ಹುಡುಗನೇ ಅಲ್ವಾ? ಅವಳನ್ನು ಚೆನ್ನಾಗಿಯೇ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಮದುವೆ ಆದರೆ ನಿನ್ನ ಫ್ಯಾಮಿಲಿಗೂ ಕೂಡ ತುಂಬ ಸಹಾಯ ಆಗುತ್ತೆ. ಚೆನ್ನಾಗಿ ಯೋಚನೆ ಮಾಡೋ ಅಂತಾನೆ ಪ್ರೇಮ್. ರಾಘವ್ ಅನುನ ಮದುವೆ ಆಗೋಕೆ ಒಪ್ಕೊಳ್ತಾನ? ಹಾಗಾದರೆ ಪ್ರೇಮ್ನ ಪ್ರೀತಿ ಕತೆ ಮುಂದೇನಾಗುತ್ತೆ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ರಿ, ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.